ಸ್ಲೋ ಆಗಿ ಹೋಗಿ ಅಣ್ಣ, ಫಾಸ್ಟ್ ಆಗಿ ಹೋಗ್ಬಿಡಿ. ಆಯ್ತಣ್ಣ ಆಯ್ತಣ್ಣ. ಓಡಬೇಡಿ, ಇದೆಯಲ್ಲ ಇದೆಯಲ್ವಂತೆ ಕಲ್ಯಾಣ್, ಇದೆಯಲ್ವಂತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹಾಕಿ ಮಾಡ್ತಾ ಇದ್ದೀವಿ ಸರ್, ಹಾಕ್ತೇವೆ. ಇವತ್ತು ರಾತ್ರಿ ಮಾಡ್ತಾ ಇದ್ದೀವಿ. ಪರ್ಮಿಷನ್ ಟ್ರಾಫಿಕ್ ಸ್ವಲ್ಪ ಹಾಕ್ಬಿಟ್ಟಿದ್ದೇನೆ. ಇವತ್ತು ಬ್ಯಾಲೆನ್ಸ್ ನಾಳೆ ಮಾಡ್ತೀವಿ. ಇವತ್ತು ರಾತ್ರಿ ಮಾಡ್ತೀವಿ. ಇದೆಲ್ಲ ಗ್ರೈಂಡಿಂಗ್ ಮಾಡಿದ್ದೀವಿ ಸರ್. ಇದು ಇದಾಯಿತು. ಇದು ನೈಟ್ ರೋಡ್ ನೋಡ್ಲಿಕ್ಕೆ ಕಲ್ ಬಿಡಿ ಅಣ್ಣ. ಪಕ್ಕದಲ್ಲಿ ಹೋಗೋಣ ಮೇಡಮ್. ಸರಿ, ಎಕ್ಸ್ಪ್ಲೈನ್ ಮಾಡ್ತಾರೆ. ಲೆಫ್ಟ್ ಊಟ ಮಾಡ್ತಾರೆ. ನನಗೂ ಸತ್ಯ CM ರೌಂಡ್ಸ್ ಹೋಗ್ತಿದ್ದಾರಪ್ಪ ಅವರು. ಹೋಗ್ಬಿಡ್ರಿ, ಹೋಗ್ತೀರಾ? ಮಾಡ್ಕೊತಾರೆ. ಹಾಂ, ಓಕೆ ಅಲ್ಲಿ ಸರ್ 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 ಇನ್ಸ್ಪೆಕ್ಟರ್ CM ಹತ್ರ ಇದ್ದಾರಂತಲ್ಲ ಆಲ್ರೆಡಿ ಇವರು, ಪ್ರತಾಪಣ್ಣ ಅವರು. ಗೊತ್ತಿಲ್ಲ, ಫೋನ್ ಮಾಡ್ತಾರಲ್ಲ CM ಹತ್ರ ಶೂಟ್ ಮಾಡ್ತಾ ಇದ್ದೀವಿ ನಾವು. ಇಲ್ಲ ಬಾ, ಇಲ್ಲಿ ಬಂದ್ಬಿಟ್ಟು ಬಾ, ಈ ಕಡೆ ಬಾ. ಲಾಕ್ ಮಾಡಿದ್ಯಲ್ಲ? ಹಲೋ, ಹಾಕು ಆಯ್ತಲ್ಲ. ಹಾಂ ಹುಷಾರ್ ಮಗ. ಹೋಸಂಗ ನಾವು ನೋಡಿದ್ದೀವಿ ಗಾಡಿ. ಸರಿ, ಲೆಫ್ಟ್ ಬಂದಿದೆ. ಡಬಲ್ ಇಂಡಿಕೇಟ್ ಹಾಕ್ಬಿಡು ಫುಲ್ಲು. ಪಾರ್ಕಿಂಗ್ ಹಾಕು.
ಏನು ಹೇಳಿದ್ರು ಶಿವಪುರಲ್ಲಿ ಸರ್ ಗುಂಡಿದ್ದು ಏನು ಹೇಳಿದ್ರು? ಏನೂ ಗೊತ್ತಿಲ್ಲ ಸರ್, ನಾವು ಸ್ವಲ್ಪ ದೂರ ಇದ್ವಿ. ರಾತ್ರಿ ಆಗ್ತೀವಿ ಅಂದ್ರು ಅವರು. ಇವಾಗ ರೆಡಿ ಮಾಡ್ತೀವಿ ಸರ್, ನಾವು ನೈಟ್ ಹಾಕ್ಬಿಟ್ಟಿರ್ತೀವಿ. ಹಲೋ ಸತ್ಯ ಏನು ಗೊತ್ತಿಲ್ಲ ಕಣ ಸತ್ಯ. ನಾನು ಹೋಗೋಣ ಅಂತ ಹೋದ್ರೆ ಇವಾಗಲೇ ಇದು ವಾಪಸ್ ಹಿಂಗೆ ಏನಪ್ಪ ಇದು ಶೋ ಆರಂಭ ಅಂತ ಏನಂತ ನಗರ ಪ್ರದಕ್ಷಿಣೆ ಆರಂಭ ಅಂತ ಹಾಕಿದ್ದೀನಿ ಅಷ್ಟೇ. ಫೋನ ಬಂತು ಇರು. ಹಲೋ ಹಾಂ ಓಕೆ ಮೇಡಮ್. ಶರ್ಮಿತಾ, ಭಾಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಗುಂಡಿ ಅವಾಂತರ ಏನಿದೆ ಅದು ಸರ್ಕಾರಕ್ಕೆ ತೀವ್ರ ಮುಜುಗರ ಎದುರಾಗಿತ್ತು. ಮತ್ತೊಂದು ಕಡೆಯಾಗಿ ಪ್ರತಿಪಕ್ಷಗಳಿಗೂ ಕೂಡ ಒಂದು ರೀತಿ ಬ್ರಹ್ಮಾಸ್ತ್ರ ಆಗಿತ್ತು. ಸೊ ಇದರಿಂದ ಈ ಮುಜುಗರದಿಂದ ಪಾರಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಕಳೆದ 2 ದಿನಗಳ ಹಿಂದೆ ಏನು ಅಧಿಕಾರಿಗಳ ಸಭೆಯನ್ನು ನಡೆಸೋದ್ರ ಮುಖಾಂತರ 750 ಕೋಟಿ ರೂಪಾಯಿಯನ್ನ ಹಣ ಬಿಡುಗಡೆಯನ್ನು ಮಾಡೋದ್ರ ಮುಖಾಂತರ ಗುಂಡಿ ಮುಚ್ಚೋದಕ್ಕೆ ಚಾಲನೆಯನ್ನು ಕೊಟ್ಟಿದ್ರು. ಇದೀಗ ಖುದ್ದು ಅಂದರೆ ಕಾಮಗಾರಿಗಳ ಗುಣಮಟ್ಟ ಮತ್ತೊಂದು ಕಡೆಗೆ ಯಾವ ರೀತಿಯಾಗಿ ಗುಂಡಿಯನ್ನು ಮುಚ್ಚಲಾಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಧಿಕಾರಿ ವರ್ಗಕ್ಕೆ ಚುರುಕು ಮುಟ್ಟಿಸುವಂಥ ಒಂದು ನಿಟ್ಟಿನಲ್ಲಿ ಈಗ CM ಸಿದ್ದರಾಮಯ್ಯನವರು ಈಗಷ್ಟೇ ನಗರ ಪ್ರದಕ್ಷಿಣೆಯನ್ನು ಆರಂಭ ಮಾಡಿದ್ದಾರೆ. ತಮ್ಮ ಅಧಿಕೃತ ನಿವಾಸ ಕಾವೇರಿಯಿಂದ ಹೊರಟಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಬಳ್ಳಾರಿ ರಸ್ತೆಯಲ್ಲಿರ್ತಕ್ಕಂಥ ವಿನ್ಸನ್ ಗಾರ್ಡನ್ ಹೋಟೆಲ್ ಮುಂಭಾಗದ ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್ ಬಳಿ ತೆಳುವಾಗಿ ಹಾಕಲಾಗಿದ್ದಂಥ ಒಂದು ಡಾಂಬರೀಕರಣವನ್ನು ಕೂಡ ಪರಿಶೀಲನೆ ಮಾಡಿದ್ದು. ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂಥ BBMP ಅಧಿಕಾರಿಗಳು ಮತ್ತೊಂದು ಲೇಯರ್ ಡಾಂಬರೀಕರಣ ಮಾಡ್ತೀವಿ ಸರ್ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಹೌದು, ಇನ್ನೊಂದು ಲೇಯರ್ ಹಾಕಬೇಕಾಗುತ್ತೆ ಅಂತ ಒಂದು ನಿಟ್ಟಿನಲ್ಲೂ ಕೂಡ ಸೂಚನೆ ಕೊಟ್ಟರು. ಈಗ ಹೆಬ್ಬಾಳದತ್ತ ತೆರಳುತ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಬ್ಬಾಳ, KR ಪುರಂ, ಮತ್ತೊಂದು ಕಡೆಗೆ ಸರ್ಜಾಪುರ, ಸಿಲ್ಕ್ ಬೋರ್ಡ್ ಆ ಮುಖಾಂತರವಾಗಿ ಇವತ್ತು ಒಂದಷ್ಟು ಸ್ಥಳಗಳಲ್ಲಿ ಏನು ಗುಂಡಿ ಮುಚ್ಚುವಂಥ ಒಂದು ಕಾರ್ಯವನ್ನು BBMP ಅಧಿಕಾರಿಗಳು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಏನು ಕೈಗೊಂಡಿದ್ದಾರೆ ಆ ಒಂದು ಗುಂಡಿ ಮುಚ್ಚುವಂಥ ಒಂದು ಕಾರ್ಯವನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಎಲ್ಲೆಲ್ಲಿ ಸಮಸ್ಯೆಗಳೇನಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದೀಗ ನಗರ ಪ್ರದಕ್ಷಿಣೆ ಮೂಲಕವಾಗಿ ಪರಿಶೀಲನೆಗೆ ಇಳಿದಿರುವಂಥದ್ದು. ಈ ನಡುವೆ ಬೆಂಗಳೂರು ಉಸ್ತುವಾರಿಯೂ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಧೈರ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂಧನ ಸಚಿವ KJ ಜಾರ್ಜ್ ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮತ್ತು 5 ನಗರ ಪಾಲಿಕೆಯ ಆಯುಕ್ತರು ಮತ್ತು ಸಿಬ್ಬಂದಿ ವರ್ಗ ಸಾಥ್ ಕೊಟ್ಟಿರುವಂಥದ್ದು. ಶರ್ಮಿತಾ, ಹೋಗೋದಿಲ್ಲ. ಚಿಕ್ಕಂದಿನ ಏನಂತ ನಡೆಯೋ ಎಸ್ಕಾಟ್ ಬಂದ ನಡೆಯೋ ಅಷ್ಟಾಗ ಹೋಗು. ಇಂಡಿಕೇಟರ್ ಎಲ್ಲ ಶುರು ಮಾಡ್ಬೋದು. ಹಿಂದೆ ತಗೋ. ಹಾಂ, ಹಿಂದೆ ರೆಡಿಯೋ ನೀನು ಅದೇ ಅವ್ರು ನಿಂತು ಹಚ್ಕೊಳ್ಳೋ. ಒಳ್ಳೆ ಇಷ್ಟೈತೆ, ಯಾರು ಬರೋಕ್ಕಾಗ್ತಾ ಇಲ್ಲ. ಶಿವಪುರ ಹೇಳಿ ಲೈವ್ ಹೋಗ್ತಾ ಇದೆ ಅಂತ ಹೇಳಿ. ಯಾರಿಗೆ ಸರ್? ಅವ್ರು ಯಾರ ಕೇಳಿದ್ರೆ ಲೈವ್ ಅಂತ ಹೇಳು. ಅಪ್ಪಿ ವಿಂಡೋ ಹೇಳಿಸ್ಬಿಟ್ಟು ಸರ್ ಲೈವ್ ಅಂತ ಹೇಳು. ಆಯ್ತಾ ಹೋಗ್ಬಿಡ ತಾಳಿ ಹೋಗ್ಬಿಡ ಹಿಂದೆ ಇದಂಗೆ ನ್ಯೂಸ್ ಪರ್ಸ್ನವ್ರಿಗೆ ಇದಂಗೆ ನಡಿ
ಬಿಡ್ಬೇಡ ಅವ್ರನ್ನ ಒಳಗೆ ತೋರಕ್ ಬಿಡ್ಬೇಡ ಅವ್ರನ್ನ ಒಂದು ಹೋಗಿ ಬಿಡಲ್ಲ. ಉಳ್ಕೊಳ್ಳಿ ಲೆಫ್ಟ್ ರೈಟ್ ಬೋರ್ಡ್ ಈ ಕಡೆ ಇಡು, ನ್ಯೂಸ್ ಸೆಟ್ಟಿಂಗು ಅದು ಕ್ಲಿಯರ್ ಹೊಡಿತೈತೆ. ಬೋರ್ಡ್ ಈ ಕಡೆ, ಅಲ್ಲಿ ಆ ಕಡೆ ರೈಟ್ಗೆ. ಹಾಂ, ನೀನು ನೋಡಪ್ಪ ಆಮೇಲೆ ನಿಧಾನ ಕೊಡೋ ಆಮೇಲೆ ತಗೊಂಡೋಗಿ ತೀರ್ಗಿರ್ತೀಯ. ಯಾರು ಬರೋಕ್ಕಾಗಿಲ್ಲ ಲೋಸಿ ಹೋಗ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.